ನನ್ನ ಹೀರೋ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪ ಹರೀಶ್ ಖುಷಿ ಗೊಂಬೆ. ಇವತ್ತು ನಾವೆಲ್ಲಿಗೆ ಹೋಗಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ? ಸೊ ಕಂಬಳಿಪುರದ ಕಾಟೇರಮ್ಮ ಅಲ್ಲ, ಅದೇ ರೋಡಲ್ಲಿ ಈ ಕಡೆ ಇನ್ನೊಂದು ಕಾಟೇರಮ್ಮ ಟೆಂಪಲ್ ಇದೆ. ಅದು ನಮ್ಮ ಮನೆಯವರು ಯಾವಾಗಲೂ ಹೋಗ್ತಾರೆ. ಸೊ ಅಲ್ಲಿಗೆ ಹೋಗಿದ್ದೀವಿ. ನಮ್ಮ ಮನೆಯವರು ಏನೋ 9 ವಾರ ಅಮ್ಮನ ಹತ್ರ ಏನೋ ಹರಕೆ ಮಾಡ್ಕೊಂಡಿದ್ರಂತೆ. ಸೊ ವಾರ ವಾರ ಹೋಗಿ ದೀಪ ಹಚ್ಚಿ ಹರಕೆ ತೀರಿಸ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಪೂಜೆನ ಅವ್ರು ಮಾಡ್ತಾ ಇರೋದು. ಆ್ಯಕ್ಚುಲಿ ನಾನಲ್ಲ, ನನ್ನ ಹೆಲ್ಪ್ ಮಾಡ್ಕೊಡೋಕೆ ಹೋದ್ರು, ಬೇಡ ಅಂತ ಹೇಳಿದ್ರು. ಯಾಕೆಂದರೆ ಅವರೇ ಮಾಡ್ತಾಯಿರೋದು 9 ವಾರದಿಂದ. ಸೊ ಹಾಗಾಗಿ ನಾನು ಸುಮ್ಮನೆ ಇದ್ದೆ, ವಿಡಿಯೋ ಮಾಡ್ತಾಯಿದ್ದೆ. ಸೊ ಇವತ್ತು ದೀಪ ಹಚ್ಚಬೇಕು, ಲಾಸ್ಟ್ 9ನೇ ವಾರ ಅಂತ ಹೇಳಿದ್ರು, ಶುಕ್ರವಾರ. ಸರಿ ಆಯಿತು ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ದೇವ್ರ ಸಾಮಾನು ಎಲ್ಲ ಅಲ್ಲೇ ಸಿಗುತ್ತೆ, ನಿಂಬೆಹಣ್ಣು 9 ನಿಂಬೆಹಣ್ಣೆಲ್ಲ ಎತ್ಕೊಬಂದು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿಬಿಟ್ಟು ದೀಪಗಳನ್ನೆಲ್ಲ ರೆಡಿ ಮಾಡ್ತಾಯಿದ್ರು. ನನಗಂತೂ ನೋಡಿ ಕಾಮಿಡಿ ಆಗ್ತಾಯಿತ್ತು. ನಾನು ಕೂಡ ಹೆಲ್ಪ್ ಮಾಡಿಕೊಡ್ತೀನಿ ಅಂದೆ. ಬೇಡ, ನಾನೇ ಮಾಡಬೇಕು, 9 ವಾರದಿಂದ ನಾನೇ ಮಾಡ್ಕೊಬಂದಿದ್ದೀನಿ, 8 ವಾರದಿಂದ ನಾನೇ ಮಾಡ್ಕೊಬಂದಿದ್ದೀನಿ, ಇನ್ನು 9ನೇ ವಾರ ನಾನೇ ಮಾಡ್ತೀನಿ ಅಂತ ಅಂದರು. ಸರಿ ಆಯಿತು ಅಂತ ಬಿಟ್ಟು ನಾನು ನನ್ನ ಮಗನ ಜೊತೆ ಎಲ್ಲ ಸೇರಿಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ವ್ಲಾಗ್ ಮಾಡೋಣ ಇವತ್ತಿಂದು, ತುಂಬ ದಿನ ಆಗಿದೆ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೆ. ಸೊ ಈ ನಡುವೆ ಸ್ವಲ್ಪ ನನಗೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಸ್ವಲ್ಪ ದಿನ ಆಮೇಲೆ ನಾನು ಮಾಡ್ತಾ ಇರ್ತೀನಿ. ಸೊ ನಾನು ನನ್ನ ಮಗನ ಜೊತೆ ಸೇರಿಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ನನ್ನ ಮನೆಯವರಿಗೆಲ್ಲ ರೇಗಿಸ್ಕೊಂಡು ನೋಡಿ, ನಮ್ಮ ಮನೆಯವರು ದೀಪ ಎಲ್ಲ ಹೆಂಗೆ ರೆಡಿ ಮಾಡ್ತಾ ಇದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲದು, ಖುಷಿ ಆಗುತ್ತೆ. ನನ್ನ ಮಗ ಕೂಡ ಅವ್ರ ಅಪ್ಪನ ಜೊತೆ ಸೇರ್ಕೊಂಡು 2 ದೀಪ ತಯಾರಿಸ್ತಿದ್ದ. ಮುಚ್ಚಳ ನೋಡ್ತಾ ಇದ್ದಾನೆ. ನೋಡಿ ಏನು ಮಾಡೋದು ಈ ಮುಚ್ಚಳದಲ್ಲಿ, ನಾನು ದೀಪ ಹಚ್ಬೇಕಲ್ಲ ಅಂತೇಳ್ಬಿಟ್ಟು ಪ್ಲಾನ್ ಮಾಡಿ ದೀಪ ಹಚ್ಚೋಕ್ಕೆ ರೆಡಿ ಮಾಡ್ತಾ ಇದ್ದಾನೆ. ನನ್ನ ಹಸ್ಬೆಂಡು 9 ನಿಂಬೆಹಣ್ಣಿನ ದೀಪಗಳನ್ನ ಕಟ್ ಮಾಡಿ 18 ದೀಪಗಳಾಯಿತು. ಸೊ 18 ದೀಪಗಳಿಗೂ ರೆಡಿ ಮಾಡ್ತಾಯಿದ್ದಾರೆ. ಇವಾಗ ತುಪ್ಪ ಹಾಕ್ತಿದ್ದಾರೆ ದೀಪ ಹಚ್ಚೋಕ್ಕೆ. ಫೈನಲಿ ಕುಂಕುಮ ಎಲ್ಲ ಇಟ್ಟು ಇವಾಗ ತುಪ್ಪ ಹಾಕ್ತಾಯಿದ್ದಾರೆ ಎಲ್ಲ ದೀಪಗಳಿಗೂ. ಮತ್ತು ಯಾವಾಗಲೂ ದೀಪ ಹಚ್ಬೇಕಾದ್ರೆ 120 ಇಡಬಾರ್ದಂತೆ, 2 ಬತ್ತಿಗಳನ್ನ ಇಡಬೇಕು ಅಂತ ಯಾರೋ ಹೇಳಿದ್ರಂತೆ. ಹಾಗಾಗಿ ನಮ್ಮ ಮನೆಯವರು 2 ಬತ್ತಿಗಳನ್ನ ಹಾಕ್ತಾ ಇದ್ದಾರೆ ಒಂದೊಂದು ದೀಪಕ್ಕೆ. ನನಗೆ ಸ್ಟಾರ್ಟಿಂಗು ನಾನು ಯಾವಾಗಲೂ ಒಂದೊಂದೇ ಹಾಕ್ತಾಯಿದ್ದೆ, ನನಗೆ ಅದು ಗೊತ್ತಿರ್ತಿರಲಿಲ್ಲ ಗೆಜ್ಜೆ ದೀಪ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಯಾರೋ ಆಂಟಿ ಹಂಗೆ ಅಂದ್ರಂತೆ. ಸೊ ಹಾಗಾಗಿ ಅವರು 2 ಇಡ್ತಾ ಇದ್ದಾರೆ. ಇಟ್ಟು ಪೂಜೆ ಮಾಡ್ಕೊಂಡು ನೋಡಿ ಫೈನಲಿ ದೀಪ ಎಲ್ಲ ರೆಡಿಯಾಗಿ ಹೂವು ಮಡಿಸ್ತಾ ಇದ್ದಾರೆ. ನನ್ನ ಮಗಂದು ದೀಪ ನೋಡಿ, ನಾನು ಹೇಳಲಿಲ್ವಾ 2 ದೀಪ ರೆಡಿ ಮಾಡ್ಕೊಂಡು ಅಲೆಯ. ನನಗೆ ಎಷ್ಟು ಹೇಳಿದ, ಅವ್ನು ತುಂಬಾ ಹೈಪರ್ ಆ್ಯಕ್ಟಿವ್, ಅಂದರೆ ತುಂಬ ಹೈಪರ್ ಆ್ಯಕ್ಟಿವು. ನೋಡಿ ನಮ್ಮ ಮನೆಯವರು ಹೂವು ಮಡಿಸ್ತದೆ, ದೀಪಗಳು ತುಂಬ ಚೆನ್ನಾಗಿ ಕಾಣಿಸ್ತದೆ. ಅಮ್ಮನ ಆಶೀರ್ವಾದ ತುಂಬ ಹೀಗೆ ಇರಲಿ, ಎಲ್ಲರಿಗೂ ಇದೇ ಥರ ಇರಲಿ. ಸೊ ನಮ್ಮ ಮನೆಯವರು ಅಂದ್ಕೊಂಡಿದ್ದು ಈಡೇರಲಿ ಆದಷ್ಟು ಬೇಗ. ಫೈನಲಿ ರೆಡಿ ಮಾಡಿದ್ದೆಲ್ಲ ಮುಗೀತು, ದೀಪ ಹಚ್ಚಬೇಕಾಗಿತ್ತು. ಇನ್ನು ದೀಪ ಆಚೆ ಹಚ್ಚಿದರೆ ಗಾಳಿ ಜಾಸ್ತಿ ಇರೋದ್ರಿಂದ ಆರೋಗುತ್ತೆ ಅಂತೇಳ್ಬಿಟ್ಟು ಒಳಗಡೆ ಹೋಗೋಣ ಅಂತೇಳ್ಬಿಟ್ಟು ಒಳಗಡೆ ಹೋದ್ವಿ. ಎಲ್ಲ ತಗೊಂಡು ಒಳಗಡೆ ಹೋಗಿ ನೋಡಿ ಅಮ್ಮನ ಪೂಜೆ ಆರತಿ ನಡೀತಾ ಇತ್ತು. ಅಷ್ಟೊತ್ತಿಗೆ ಅವ್ರದ್ದು ಮುಗಿಯೋ ಅಷ್ಟೊತ್ತಿಗೆ ನಮ್ಮದು ಇಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ದೀಪ ಹಚ್ಚಿದ್ರು ಎಲ್ಲ ನೀಟಾಗಿ. ಫೈನಲಿ ನನಗೆ ಆ್ಯಕ್ಚುಲಿ ತವ್ರ ಮನೆ ಕಡೆಯಿಂದ ಅರಿಶಿನ ಕುಂಕುಮ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅನ್ನೋದೆಲ್ಲ ನನಗೆ ಏನು ಬೇಜಾರ ಇಲ್ಲ. ಸೊ ಯಾಕೆಂದರೆ ನನಗೆ ಈ ಟೆಂಪಲ್ಗೆ ಹೋದರೆ ಕೈ ತುಂಬ ಬಳೆ, ಅರಿಶಿನ ಕುಂಕುಮ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಯಾರಿಗಾದರೂ ಈ ಥರ ಇದ್ದರೆ ಈ ಟೆಂಪಲ್ಗೆ ವಿಸಿಟ್ ಕೊಡಿ, ತುಂಬಾ ಖುಷಿನೂ ಆಗುತ್ತೆ, ತುಂಬಾ ಇಷ್ಟನೂ ಆಗುತ್ತೆ. ಫೈನಲಿ ನನಗೆ ಯಾವಾಗಲೂ ಹೋದಾಗೆಲ್ಲ ನಾನು ಬಳೆ ಹಾಕ್ಕೊಂಡು ಬರ್ತಾನೆ ಇರ್ತೀನಿ. ನನಗೆ ಯಾವುದು ಕೊರತೆ ಅನ್ನೋದೇ ದೇವ್ರು ಕೊಟ್ಟಿಲ್ಲ. ಸೊ ನನ್ನ ಹತ್ರ ಯಾವುದು ಇಲ್ದೇ ಇರ್ಬೋದು, ಆದರೆ ದೇವ್ರು ನನಗೆಲ್ಲ ಕೊಟ್ಟಿದ್ದಾನೆ.
ಅಂದರೆ ಹೇಗೆ ಅಂದರೆ ಜೀವನದಲ್ಲಿ ನನಗೆ ಕೆಲವೊಂದಿಲ್ಲ, ಮಾಡಬೇಕಾಗಿರೋರು ಮಾಡಲ್ಲ. ಸೊ ಹಾಗಾಗಿ ಅಂಥವ್ರು ಇಲ್ಲದೇ ಇದ್ದಾಗ ದೇವ್ರು ನನಗೆ ದೇವ್ರ ರೂಪದಲ್ಲೇ ಬಂದು ಎಲ್ಲ ಕೊಡ್ತಾನೆ. ಸೊ ಯಾರ ಮುಖಾಂತರನಾದರೂ ಕೊಡ್ತಾನೆ. ಅದಕ್ಕೆ ನನಗೆ ತುಂಬಾ ಖುಷಿ ಆಗೋದು. ಮೋಸ್ಟ್ಲಿ ಆ ಥರ ಎಲ್ಲ ದೇವರು ಮಾಡ್ತಾನೆ ಅಂದರೆ ನಮ್ಮಲ್ಲಿರೋ ಒಳ್ಳೆತನನೇ ನಮ್ಮನ್ನು ಕಾಪಾಡುತ್ತೆ ಅನ್ನೋದಕ್ಕೊಂದು ಉದಾಹರಣೆ. ಸೊ ನಾನು ಯಾವಾಗಲೂ ಒಳ್ಳೆಯವಳಾಗಿ ತುಂಬ ಕೆಟ್ಟವಳಾಗ್ಬಿಡ್ತೀನಿ. ಯಾಕೆಂದರೆ ಒಳ್ಳೆತನ ಮಾಡಿದವರಿಗೆ ಕೆಟ್ಟ ಅಪವಾದ ಅನ್ನೋದು ಜಾಸ್ತಿ ಅಲ್ಲ. ಹಾಗಾಗಿ ಸೊ ಈಗ ನಾನು ಅದೇ ಹೇಳ್ಕೊಳ್ತಾ ಇದ್ದೀನಿ ಅಮ್ಮನ ಹತ್ರ. ಸೊ ನಮಗೆ ಯಾರ್ಯಾರು ಒಳ್ಳೇದು ಮಾಡಿದ್ದಾರೆ ಅಂತ ಹೇಳ್ತಾರಲ್ವ, ಏನೇನೋ ಹಾಗೆ ಹೀಗೆ ಅಂತ. ಸೊ ಅದೇ ಒಳ್ಳೆಯದು ಅವ್ರಿಗೂ ಆಗಲಿ, ಅವ್ರ ಲೈಫಲ್ಲೂ ನಡೀಲಿ. ನಮ್ಮ ಜೀವನದಲ್ಲಿ ಏನೇನಾಗಿದೆ ಅದು ಅವರಿಗಾಗಲಿ ಅಲ್ವಾ. ನಾನು ಅದನ್ನೇ ಕೇಳ್ಕೊಳ್ತೀನಿ. ಆದಷ್ಟು ಬೇಗ ನಾನು ನೋಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಅದೆಲ್ಲ ದೇವ್ರ ಹತ್ರ ಬಿಟ್ಟಿದ್ದೀನಿ. ನಾನು ಬಿಟ್ಟರು ಕರ್ಮ ಬಿಡಲ್ಲ. ಸೊ ಹಾಗಾಗಿ ದೇವ್ರ ಹತ್ರ ಕೇಳ್ಕೊಳ್ತೀನಿ. ನಮಗೆ ಅದು ಯಾರ್ಯಾರು ಏನೇನು ಒಳ್ಳೇದು ಮಾಡಿದ್ದಾರೋ, ಅದೇನೇನು ಕೊಟ್ಟಿದ್ದಾರೋ ದೇವ್ರು ಅವರಿಗೂ ಅದನ್ನೇ ರಿಟರ್ನ್ ಗಿಫ್ಟ್ ವಾಪಸ್ ಕೊಡಲಿ. ಏನಂತೀರಾ ಅಲ್ವಾ? ನಾನು ದೇವ್ರ ಹತ್ರ ಕೇಳ್ಕೊಳೋದಷ್ಟೇ. ಸೊ ಈಗ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಮನೆ ದೇವರು ಚಿಕ್ಕ ತಿರುಪತಿ. ಅಂದರೆ ನಮ್ಮದು ದೊಡ್ಡ ತಿರುಪತಿ ಆ್ಯಕ್ಚುಲಿ ಇರೋದು. ನಿಯರ್ ಬೈ ಬಂದುಬಿಟ್ಟು ಚಿಕ್ಕ ತಿರುಪತಿ ಹತ್ರ. ದೊಡ್ಡ ತಿರುಪತಿಗೆ ಹೋಗಿಲ್ಲ ಅಂದರೆ ಚಿಕ್ಕ ತಿರುಪತಿಗೆ ವಿಸಿಟ್ ಮಾಡ್ತೀನಿ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಮ್ಮ ಮನೆಯಲ್ಲಿ ಮನೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಬೇರೆ ದೇವಸ್ಥಾನಕ್ಕೆ ಹೋಗಿ. ಸೊ ಅದು ನಂದೊಂದು ಇದು. ನನಗೂ ಗೊತ್ತಿರಲಿಲ್ಲ ಈ ಥರ. ನಾನು ಒಂದು ಟೆಂಪಲ್ಗೆ ಹೋದಾಗ ಅಲ್ಲಿ ಒಬ್ಬರು ಪೂಜಾರಿ ಹೇಳಿದ್ದು, ನೀವು ಏನೇ ಮಾಡಿದ್ರೂ ಮನೆ ದೇವರಿಗೆ ಪೂಜೆ ಮಾಡಿ ಇನ್ನೊಂದು ದೇವ್ರಿಗೆ ಹೋಗಿ, ನಮ್ಮ ಕಾಯೋದು ಮನೆ ದೇವ್ರೇ ಅಂತ ಹೇಳಿದ್ರು. ನಾನು ಆವಾಗಿಂದ ಮನೆ ದೇವ್ರಿಗೆ ಪೂಜೆ ಮಾಡೇ ಬೇರೆ ದೇವಸ್ಥಾನಕ್ಕೆ ಹೋಗೋದು. ನನಗೆ ನಮ್ಮ ಮನೆ ದೇವ್ರಂದ್ರೇ ಪ್ರಾಣ. ಅದೇನೋ ಗೊತ್ತಿಲ್ಲ, ಪೂಜೆ ಮಾಡಿಲ್ಲ ಅಂದರೆ ನೆಮ್ಮದಿನೇ ಆಗಲ್ಲ. ಸೊ ನೋಡಿ, ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಚಿಕ್ಕ ತಿರುಪತಿನಲ್ಲಿ ಈ ಥರ ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ತೀರ್ಥ ಎಲ್ಲ ತಗೊಂಡು ಒಂದೆರಡು ಫೋಟೋಗಳೆಲ್ಲ ತಗೊಂಡು ನಮ್ಮ ಮನೆಯವ್ರು ಕಾರ್ ಪಾರ್ಕಿಂಗ್ ಹಾಕ್ಬಿಟ್ಟು ಬಂದಿದ್ದರು. ಅಲ್ಲೇ ಹತ್ರ ಹಾಕ್ರಿ ಅಂದರೆ ದೂರ ಹಾಕಿದ್ರು. ಸೊ ಅಲ್ಲಿ ಗಂಟೆ ವೆಯ್ಟ್ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಏನೇನೋ ಶಾಪಿಂಗ್ ಮಾಡಿಕೊಂಡು ನಾವು ಅಷ್ಟರಲ್ಲಿ ಅವ್ರು ಕಾರ್ ಥರ ಅಷ್ಟರಲ್ಲಿ ನಾನು ಸ್ವಲ್ಪ ಕ್ಲಚ್ಗಳೆಲ್ಲ ಇರಲಿಲ್ಲ. ನನಗೆ ಅಲ್ಲಿ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಕಡಿಮೆ ಪ್ರೈಸ್ ಕೂಡ. ಸೊ ನಾನು ಹಂಗಾಗಿ ಅಲ್ಲೇ ಸ್ವಲ್ಪ ಜಾಸ್ತಿ ತೊಗೊಬಿಡ್ತೀನಿ. ನೋಡಿ ನಮ್ಮ ಮನೆಯವರು ನಮ್ಮನ್ನು ಕಾಯಿಸಿ ನಾವೆಲ್ಲ ರೀಲ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಬಂದರು. ಆ್ಯಕ್ಚುಲಿ ಇದು ಬಂದುಬಿಟ್ಟು ನಮ್ಮದು ಹೊಸ ಕಾರು ಇವಾಗಿರೋದು ಪ್ರೆಸೆಂಟು. ನನಗೂ ತುಂಬ ಇಷ್ಟ ಆಯಿತು. ವೈಟಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ನಂಗೆ ವೈಟ್ ಇಷ್ಟ ಆಗಲಿಲ್ಲ. ಬಟ್ ನನಗೆ ಯಾವ್ದು ಇಷ್ಟ ಆಗುತ್ತೋ ನಮ್ಮ ಮನೆಯವರು ಅದೇ ಇಟ್ಕೊಳ್ತಾರೆ. ಸೊ ಎಲ್ಲ ನನ್ನ ಚಾಯ್ಸ್. ಅವ್ರಿಗೆ ನನ್ನ ಹೆಸ್ರು ಅಂದ್ರೇ ತುಂಬ ಆಗ್ಬಿಟ್ಟು ಬರುತ್ತೆ. ಯುವರ್ ನೇಮ್ ಈಸ್ ಲಕ್ಕಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನ್ನ ಹಸ್ಬೆಂಡು ನೋಡಿ ಕಾರ್ ಮೇಲೆ ಕೂಡ ರೂಪಾಸಿ ಅಂತಲೇ ಹಾಕಿದ್ದಾರೆ. ಸೊ ನಾನು ಒಂಥರ ಎಲ್ಲರಿಗೂ ಲಕ್ಕಿನೇ, ಬಟ್ ಎಲ್ಲರೂ ನನಗೆ ಅನ್ಲಕ್ಕಿ. ನನಗೆ ಅದೊಂದೇ ಇಷ್ಟ ಆಗಲ್ಲ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಹಸಿವಾಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಒಳ್ಳೆ ಹೋಟೆಲ್ಗೆ ಹೋಗೋಣ ಅಂತೇಳ್ಬಿಟ್ಟು ನೋಡಿದ್ವಿ. ಸರಿ ಆಯಿತು ಅಂತೇಳ್ಬಿಟ್ಟು ABS ಬಾರ್ಬಿಕ್ಯೂ ನೇಷನ್ಸ್ ನಾವು ಹೋಗಿ ಟೇಬಲ್ ಬುಕ್ ಮಾಡಿದ್ದು ಊಟ ಮಾಡಿಕೊಂಡು ಬಂದ್ವಿ. ಬಟ್ ಫುಡ್ ಏನು ಅಷ್ಟು ಚೆನ್ನಾಗಿರಲಿಲ್ಲ. 5ಗೆ 2 ಕೊಡ್ತೀನಿ. ಆವತ್ತಿಂದು ಫುಡ್ಡನ್ನ ತಿಂದ್ಕೊಂಡು ಬಂದ್ವಿ. ಇದು ಇವತ್ತಿಂದು ವ್ಲಾಗ್ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.